ಬುಮ್ರಾಗೆ 5 ವಯಸ್ಸಿರುವಾಗ ಅವರಪ್ಪ ಸತ್ತೋಗ್ಬಿಡ್ತಾರೆ. ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋದಕ್ಕೂ ಅವ್ರ ಹತ್ರ ಶೂಸ್ ಇರಲ್ಲ. ಆದ್ರೆ ಇವತ್ತು ಮೋಸ್ಟ್ ಡೇಂಜರಸ್ ಬೌಲರ್. ಇವತ್ತು ನಾವು ಇವ್ರ ಬಗ್ಗೆ ತಿಳ್ಕೊಳ್ಳೋಣ. 1993 ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. 5 ವಯಸ್ಸಲ್ಲಿ ಇರುವಾಗ ಅವರಪ್ಪ ಸತ್ತೋಗ್ಬಿಡ್ತಾರೆ. ಅವರಮ್ಮ ಟೀಚರ್ ಕೆಲಸ ಮಾಡಿ ಅವ್ರ ಮಗನ ಸಾಕ್ತಾರೆ. ಅವ್ರ ಮಗನ್ಗೆ ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇರೋದನ್ನ ನೋಡಿ ಅವರಮ್ಮ ಒಂದು ಕ್ರಿಕೆಟ್ ಅಕಾಡೆಮಿಯಲ್ಲಿ ಸೇರಿಸ್ತಾರೆ. ಬೌಲಿಂಗ್ ನ ಪ್ರಾಕ್ಟೀಸ್ ಮಾಡೋದಕ್ಕೂ ಅವ್ರ ಹತ್ರ ಪ್ರಾಪರ್ ಆಗಿ ಶೂಸ್ ಇರಲ್ಲ. ಅವ್ರ ಲೈಫ್ ಹಂಗಿದ್ರೇನು ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇತ್ತು. ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರೆ. ಆದ್ರೆ ಮ್ಯಾಚಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ. ಅವ್ರ ಕೋಚ್ ಹೇಳ್ತಾರೆ, ನಿನ್ ಬೌಲಿಂಗ್ ಸ್ಟೈಲ್ ನ ಚೇಂಜ್ ಮಾಡು, ಇದು ನಮ್ ಪ್ರೊಫೆಷನಲ್ ಕ್ರಿಕೆಟ್ ಗೆ ಸೂಟ್ ಆಗಲ್ಲ. ಈ ಬೌಲಿಂಗ್ ಸ್ಟೈಲ್ ಇಟ್ಕೊಂಡ್ರೆ ನಿನ್ ಕೈಯಲ್ಲಿ ಮೇಲೆ ಬರಕ್ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಬುಮ್ರಾ ಇದ್ರ ಬಗ್ಗೆ ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ. ಅವ್ರ ಬೌಲಿಂಗ್ ಸ್ಟೈಲ್ ಮೇಲೆ ಅವ್ರಿಗೆ ನಂಬಿಕೆ ಇತ್ತು. ಪ್ರತಿದಿನ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಬೌಲಿಂಗ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಂಡ್ರು. ಮ್ಯಾಚ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. 2013 ಅಲ್ಲಿ IPL ಗೆ ಮುಂಬೈ ಇಂಡಿಯನ್ಸ್ ಬುಮ್ರಾನ ಸೆಲೆಕ್ಟ್ ಮಾಡ್ತಾರೆ. ಅವತ್ತು ಅವ್ರ ಲೈಫ್ ಚೇಂಜ್ ಆಗುತ್ತೆ. ಇವ್ರು ಹಾಕೋ ಬಾಲ್ ಗೆ ಒಳ್ಳೆ ಕ್ರಿಕೆಟ್ ಪ್ಲೇಯರ್ಸ್ ಗೂ ಹೊಡೆಯಕ್ಕಾಗಲ್ಲ. ಆ ಲೆವೆಲ್ ಗೆ ಅವ್ರ ಬೌಲಿಂಗ್ ಸ್ಟೈಲ್ ಇರುತ್ತೆ. ಇಂಡಿಯಾಗೆ ಡೆಬ್ಯೂ ಮಾಡ್ತಾರೆ. ಇಂಡಿಯಾಗೆ ನಂಬರ್ 1 ಬೌಲರ್ ಆಗ್ತಾರೆ. 2 T20 ವರ್ಲ್ಡ್ ಕಪ್ ನ ಗೆಲ್ಲೋದಕ್ಕೆ ಒಂದು ಮೈನ್ ಬೌಲರ್ ಆಗಿರ್ತಾರೆ. ಮುಂಬೈ ಇಂಡಿಯನ್ಸ್ ಗೂ 5 ಕಪ್ ನ ಗೆದ್ಕೊಡೋದಕ್ಕೆ ಒಂದು ಮೈನ್ ಬೌಲರ್ ಆಗಿರ್ತಾರೆ. ಕ್ರಿಕೆಟ್ ಲೆಜೆಂಡ್ಸ್ ಹೇಳ್ತಾರೆ, ಜಸ್ಪ್ರೀತ್ ಬುಮ್ರಾ ಇಲ್ಲ ಅಂದ್ರೆ ಮ್ಯಾಚ್ ನ ಗೆಲ್ಲೋದೇ ಕಷ್ಟ ಅಂತ ಹೇಳ್ತಾರೆ. ಆ ತರ ಇವ್ರ ಬೌಲಿಂಗ್ ಇರುತ್ತೆ. ಸಚಿನ್ ಅವರು ಗಾಡ್ ಆಫ್ ಕ್ರಿಕೆಟ್ ಅಂದ್ರೆ ಇವತ್ತು ನಾವು ಬುಮ್ರಾನ ಗಾಡ್ ಆಫ್ ಬೌಲಿಂಗ್ ಅಂತ ಹೇಳ್ತಾರೆ. ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಮಾತ್ರ ಅಲ್ಲ, ವರ್ಲ್ಡ್ ಕ್ರಿಕೆಟ್ ಹಿಸ್ಟ್ರಿಯಲ್ಲೂ ಇನ್ನ 100 ವರ್ಷ ಆದ್ರೇನು ಇವ್ರ ತರ ಬೌಲರ್ ಸಿಗೋದಕ್ಕೆ ಇನ್ನ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಸಚಿನ್, ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಈ ತರ ಕ್ರಿಕೆಟ್ ಲೆಜೆಂಡ್ಸ್ ಹೇಳ್ತಾರೆ, ದ ಮೋಸ್ಟ್ ಡೇಂಜರಸ್ ಬೌಲರ್ ಅಂದ್ರೆ ಜಸ್ಪ್ರೀತ್ ಬುಮ್ರಾ. ಇವ್ರ ಕಥೆಯಿಂದ ನಾವೇನ್ ತಿಳ್ಕೊಬೋದಂದ್ರೆ, ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋದಕ್ಕೂ ಫೆಸಿಲಿಟಿ ಇಲ್ಲ, ನಿನ್ ಬೌಲಿಂಗ್ ಸ್ಟೈಲು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅವ್ರ ವೀಕ್ನೆಸ್ ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡಿದ್ರು. ಬಟ್ ಅವ್ರ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಹಾರ್ಡ್ ವರ್ಕ್ ಮಾಡಿ ಇವತ್ತು ಒಂದು ಅನ್ಸ್ಟಾಪಬಲ್ ಆಗಿ ಒಂದು ಸೂಪರ್ ಸ್ಟಾರ್ ಆಗಿದ್ದಾರೆ.